ಕೆಲಸದಿಂದ ಮ್ಯಾನೇಜರ್ ತೆಗೆದು ಹಾಕಿದ್ರು ಅಂತ ಹೇಳಿ ಇಲ್ಲೊಬ್ಬ ಎಂಪ್ಲಾಯಿ ತನ್ನ ಮ್ಯಾನೇಜರ್ ಅನ್ನ ಚಾಕುವಿಂದ ಕೊಂದಿದ್ದಾನೆ. ಹೌದು ವೀಕ್ಷಕರೇ, ತಿಗಳಾರ್ಪಾಳ್ಯ ಪವರ್ ಪ್ಲಾಸ್ಟಿಕ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಂತಹ ರಾಹುಲ್ 38 ವರ್ಷದವನಾಗಿರ್ತಾನೆ. ಇವನು ಕಾರಣಾಂತಗಳಿಂದ ಒಂದು ಎಂಪ್ಲಾಯಿನ ಕೆಲಸದಿಂದ ತೆಗೆದು ಹಾಕಿರ್ತಾರೆ. ಅದಾದ ನಂತರ ಅವತ್ತಿನ ರಾತ್ರಿ ಬಂದು ಆ ಒಂದು ಎಂಪ್ಲಾಯಿ ರಾಹುಲ್ ಜೊತೆ ಮಾತುಕತೆ ಮಾಡೋಣ ಅಂತ ಹೇಳಿ ಕೂರ್ತಾರೆ. ಅಂದ್ರೆ ಕೆಲಸದಿಂದ ವಿಚಾರವಾಗಿ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ರಾಹುಲ್ ಮತ್ತು ಈತ ಇಬ್ಬರೂ ಸಹ ಜಗಳವಾಡಿ ಆ ಒಂದು ಜಗಳ ವಿಕೋಪಕ್ಕೆ ಹೋಗಿ ಈ ಎಂಪ್ಲಾಯಿ ತಂದಿದ್ದಂತ ಚಾಕುವಿನಿಂದ ಇರಿದು ಮ್ಯಾನೇಜರ್ ಅನ್ನ ಕೊಂದಿದ್ದಾನೆ. ಈ ಪ್ರಕಟಣೆ ಆದ ನಂತರ ಸದ್ಯಕ್ಕೆ ರಾಜಗೋಪಾಲ್ ನಗರ್ ಪೊಲೀಸ್ ಠಾಣೆ ಪೊಲೀಸ್ ಅವರು ಈ ಒಂದು ವ್ಯಾಪ್ತಿಗೆ ಬಂದು ಸದ್ಯಕ್ಕೆ ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದಾರೆ. ಆದ್ರೆ ಇನ್ನ ಸಹ ಇದಕ್ಕೆ ಬಲವಾದ ಕಾರಣ ಏನು ಅಂತ ಇನ್ನ ತಿಳಿದು ಬಂದಿಲ್ಲ. ಮ್ಯಾನೇಜರ್ ಬರೀ ಕೆಲಸದಿಂದ ತೆಗೆದಾಕಿದ್ಕೆ ಕೊಂದಿದ್ದಾನ ಅಥವಾ ಇದರ ಹಿಂದೆ ಏನಾದ್ರೂ ಬಲವಾದ ಕಾರಣ ಇದೆಯಾ ಅನ್ನೋದು ನಮ್ಗೆ ಇನ್ವೆಸ್ಟಿಗೇಷನ್ ಮೂಲಕ ತಿಳಿದು ಬರ್ಬೇಕಾಗತ್ತೆ. ಸೊ ಹಾಗಿದ್ರೆ ಇಂತ ಎಂಪ್ಲಾಯೀಸ್ ಕೂಡ ಇರ್ತಾರಾ ಅನ್ನುವಂಥದ್ನ ನಾವ್ ಇಲ್ಲೇ ನೋಡಿ ತಿಳ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಮ್ಯಾನೇಜರ್ಗೆ ಇಷ್ಟ ಆಗಿಲ್ಲ ಕೆಲಸ ಅಂತ ಅಂದ್ರೆ ತೆಗೆದಾಕ್ತಾರೆ. ಆದ್ರೆ ಇದರಿಂದ ಇರೋ ಕಾರಣ ಆದ್ರೂ ಏನು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಸೊ ಇದೇ ರೀತಿಯಾದಂತಹ ಒಂದು ಕ್ರೈಮ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.